ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲುಕ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನೆಕ್ ಡಿಸೈನ್ ಯಾವ ಥರ ಮಾಡೋದು ವರ್ಕು ಅಂತ ತೋರಿಸ್ತಾ ಇದ್ದೀನಿ ಅನಿಸುತ್ತೆ. ಇದು ಡಾರ್ಕ್ ಬ್ಲೂ ಕಲರ್ ಬ್ಲೌಸ್ ಪೀಸ್. ಇದು ಸ್ಯಾರಿ ಬಂದು ಪಿಂಕ್ ಕಲರ್, ಡಾರ್ಕ್ ಪಿಂಕ್ ಕಲರು. ಅವರು ಸ್ಯಾರಿ ಏನೂ ಕೊಡಲಿಲ್ಲ, ಕಲರ್ ಫೋಟೋ ಕಳಿಸಿದ್ರು. ಇದು ಕಲರ್ ಬಂದು ಕಾಪರ್ ಕಲರು ಬಾರ್ಡ್ರ್ ಇದೆ ಮತ್ತು ಪಿಂಕ್ ಕಲರ್, ಎರಡೇ ಕಲರು ಥ್ರೆಡ್ ಇದು. ನಾನು ಮೊದಲೇ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ, ಫ್ರಂಟು ಬ್ಯಾಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಂಟು ಮಾರ್ಕ್ ಮಾಡಿಕೊಂಡು ಫ್ರೇಮ್ ಸೆಟ್ ಮಾಡಿಕೊಂಡು ಅದಕ್ಕೆ ಕ್ಯಾನ್ವಾಸ್ ಹಾಕಿ 2ನೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನಿದು. ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಬಾಲ್ ಚೈನು, ಕಾಪರ್ ಕಲರ್ ಬಾಲ್ ಚೈನು, ಗೋಲ್ಡ್ ಚೈನು ಮತ್ತು ಬಾಲ್ ಚೈನ್, ಸ್ಟೋನ್ ಚೈನು ಮತ್ತು ಬಾಲ್ ಚೈನು 3 ಇಟ್ಕೊಂಡು 4ನೇ ನಂಬರಲ್ಲಿ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಇದು ನಾನು ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ತೀನಿ ಇದನ್ನು. ಇದು ಯಾಕಂದರೆ ಸೆಂಟ್ರಲ್ಲಿ ಸ್ಟೋನ್ ಇದೆ ಅಲ್ವಾ, ಅದು ಸ್ವಲ್ಪ ತಿರುಗಿಬಿಡುತ್ತೆ ಹಂಗೆ. ನೋಡಿ ನೋಡಿ ಮಾಡ್ತಾಯಿದ್ದೀನಿ. ಸ್ಟೋನ್ ಕಾಪರ್ ಕಲರ್ ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನು 3 ಹಾಕಿ ಮಾಡ್ತಾಯಿದ್ದೀನಿ. ಈ ಕಸ್ಟಮರು ನಮಗೆ ಡಿಸೈನು ನೀವೇ ಓನಾಗಿ ಮಾಡಿ ಅಂತ ಹೇಳಿದರು. ನಾನೇ ಇದು ಓನಾಗಿ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡಿ ಇದು ಬಾಲ್ ಚೈನ್ ಎಲ್ಲ ಆಯಿತು. ನಾನು ಸೈಡಲ್ಲಿ ಸುಮ್ಮನೆ ಒಂದು ಕಾಪರ್ ಕಲರಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಅದು ಏನಾದರೂ ಸ್ವಲ್ಪ ಈ ಮೊದಲು ಸ್ಟಿಚಿಂಗ್ ಹಾಕ್ಕೊಂಡಿರ್ತೀನಿ 2ನೇ ನಂಬರಲ್ಲಿ, ಅದು ಗ್ಯಾಪ್ ಇದ್ದರೆ ಈ ಥರ ಮಾಡಿದಾಗ ಅದು ಹತ್ರ ಹೋಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಅಂತ ಮಾಡ್ತೀನಿ ನಾನು. ಮತ್ತು ಅದಾದಮೇಲೆ ನಾನು ಇದಕ್ಕೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ನಾನಿದು 1 ಇಂಚಿಗೆ ಸುಮ್ಮನೆ ಡಾಟ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ನಾನು ಬ್ಯಾಕ್ ಮಾಡಿದ್ದೆ ಮೊದಲೇ ನಾನು. ಅದನ್ನು ಎಷ್ಟು ಇಂಚಿಗೆ ತೊಗೊಂಡಿದ್ದೆ ಅಂತ ನೋಡ್ತಾಯಿದ್ದೀನಿ. ಮೊದಲೇ ನಾನು 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. 2 ಇಂಚಿಗೆ ಮಾಡಿಕೊಂಡು ಈ ಥರ ಬರುತ್ತೆ ನೋಡಿ, ಕರ್ಲ್ ಶೇಪ್ ಥರ ಬರುತ್ತೆ ಇದು. 2 ಇಂಚಿಗೆ ಬರುತ್ತೆ ಇದು. ನಾನು ಫಸ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಕಾಪರ್ ಕಲರಲ್ಲೇ ಒಂದು ಹಂಗೆ ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಶೇಪು ಕರೆಕ್ಟಾಗಿ ಬಂದಿದೆ ಇಲ್ವಾ ಅಂತ ನೋಡೋಕ್ಕೆ. ನೋಡ್ಕೊಂಡಾದ್ಮೇಲೆ ನಾನು ಇದನ್ನು ನೋಡಿ 1 ಇಂಚಿಗೆ ಮಾರ್ಕಿಗೆ ಈ ಥರ ಲೀಫ್ ಥರ ಒಂದು ಫಾಲ್ದು ಪೇಪರ್ ಬರುತ್ತಲ್ವ, ಫಾಲ್ ಪೇಪರಲ್ಲಿ ನಾನು ಈ ಥರ ಕಟ್ಟಿಂಗ್ ಮಾಡಿಕೊಂಡು ಆ ಕಡೆ ಒಂದು ಲೀಫು, ಈ ಕಡೆ ಒಂದು ಲೀಫು, ಆ ಥರ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಇದನ್ನು ಮಾರ್ಕ್ ಮಾಡಿಕೊಂಡು ಆ ಲೀಫಲ್ಲಿ ಒಂದು 1/4 ಭಾಗ ಅಷ್ಟು ಮಾರ್ಕ್ ಮಾಡ್ಕೊಳ್ತೀನಿ ನಾನಿದು. ಮಾರ್ಕ್ ಮಾಡಿಕೊಂಡು ಥ್ರೆಡ್ ಚೇಂಜ್ ಮಾಡ್ಕೊಳ್ತೀನಿ ನಾನು ಇವಾಗ ಇದಕ್ಕೆ ಥ್ರೆಡ್ ಚೇಂಜ್ ಮಾಡ್ಕೊಳ್ಳಲ್ಲ. ಫಸ್ಟ್ ಏನು ಮಾಡ್ಬಿಡ್ತೀನಿ ನಾನು, ಕಾಪರ್ ಕಲರಲ್ಲೇ 1/2 ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ರೆಡಿ ಸ್ಟಿಚಿಂಗ್ ಅದನ್ನು ಲೀಫು ರೌಂಡ್ ಯಾವ ಥರ ಬರುತ್ತೆ ಆ ಥರ ಒಂದು ಲೀಫು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು. ಸ್ಟಿಚಿಂಗ್ ಹಾಕ್ಕೊಂಡು ಕರ್ಲ್ ಶೇಪ್ ಮಾಡಿದ್ನಲ್ವ ಅದಕ್ಕೆ ಇದನ್ನು ಲೀಫ್ನ ಸ್ವಲ್ಪ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಆ ಬಳ್ಳಿಯಲ್ಲಿ ಲೀಫ್ ಬಂದಿರೋ ಥರ ಮಾಡ್ಕೊಳ್ತೀನಿ ನಾನು ಇದನ್ನು. ನಾನು ಇದನ್ನು 1/2 ನಂಬರ್ ಇಟ್ಕೊಂಡು ಒಂದೇ ಸತಿನೇ ಹಾಕ್ಕೊಳ್ತೀನಿ. ಇಲ್ಲಾಂದರೆ ತುಂಬ ತೆಳ್ಳಗೆ ಕಾಣಿಸ್ತಾ ಇದೆ ಅಂದರೆ 2 ಸುತ್ತು ಸಹ ಹಾಕ್ಕೋಬೋದು. ನೋಡಿ ಇವಾಗ ಇದೆಲ್ಲ ಫಿನಿಶಿಂಗ್ ಆಯಿತು ಇವಾಗಿದು. ಇದು ಒಂದು ಥರ ಪರ್ಪಲ್ ಕಲರ್ ಕಾಣಿಸುತ್ತೆ ಮತ್ತು ಬ್ಲೂ ಕಲರು ಕಾಣಿಸುತ್ತೆ. ಇದು ಬ್ಲೌಸ್ ಪೀಸ್, ಇದು ಪಿಂಕ್ ಕಲರು ಸ್ಯಾರಿ ಪೀಸ್, ಇದು ಸ್ಯಾರಿ ಪಿಂಕ್ ಕಲರು ಸ್ಯಾರಿ ಇದು. ನಾನು ಅದೇನು ಮಾಡ್ತೀನಿ ನೋಡಿ, ಇವಾಗ ಅದನ್ನೆಲ್ಲ ಕವರ್ ಮಾಡಿ ಸೆಂಟ್ರಲ್ಲಿ ಗ್ಯಾಪ್ ಇಡ್ತೀನಿ ನಾನು. ಫಸ್ಟ್ ಏನು ಮಾಡ್ತೀನಿ, ಒಂದು 1/4 ಭಾಗ ಅಷ್ಟು ಲೀಫನ್ನು ಪಿಂಕ್ ಕಲರಲ್ಲಿ ಹಾಕ್ಕೊಳ್ತೀನಿ. ಆಮೇಲೆ ಗ್ಯಾಪ್ ಬಿಟ್ಟು ಒಂದು ಕಡೆ 3/4 ಭಾಗ ಹಾಕ್ಕೊಳ್ತೀನಿ ನಾನು. ಇವಾಗಿದೆ ಇದು ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ನೋಡಿ. ಈಗ ಲೀಫೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಇಲ್ಲ ಬೇಡ ನನಗೆ ಅಂದರೆ ಫುಲ್ಲು ಕ್ಲೋಸ್ ಮಾಡ್ಕೊಳ್ಬೋದು. ನಾನು ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ತೀನಿ ನಾನು, ಒಂಥರ ಡಿಸೈನ್ ಚೆನ್ನಾಗಿರಲಿ ಅಂತ ಗ್ಯಾಪ್ ಬಿಡ್ತೀನಿ ನಾನು ಇದನ್ನು. ನೋಡಿ ಇದು 6 ಲೀಫೇನೋ ಬರುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ಸ್. ಇದು ಒಂದೊಂದು ಕಲರ್ಗಳು ಡಾರ್ಕ್ ಕಲರ್ ಆದಾಗ ಚೆನ್ನಾಗಿ ಕಾಣುತ್ತೆ. ಮತ್ತು ಹಿಂದಿನ ವೀಡಿಯೋದೆಲ್ಲ ಮಾಡಿರೋದೆಲ್ಲ ಸ್ವಲ್ಪ ಅವೆಲ್ಲ ಲೈಟ್ ಕಲರ್ಸ್ ಇದ್ವು. ಅದು ಚೆನ್ನಾಗಿತ್ತು, ಸ್ವಲ್ಪ ಲೈಟ್ ಕಲರ್ಸ್ ಇತ್ತು. ಇದು ಸ್ವಲ್ಪ ಡಾರ್ಕ್ ಇದೆ, ಅಂದರೆ ಸ್ಯಾರಿ ಕಲರು ಡಾರ್ಕ್ ಇದೆ ಮತ್ತು ಅದರಲ್ಲಿ ಬ್ಲೌಸ್ ಕೊಟ್ಟಿರೋದು ಡಾರ್ಕ್ ಇದೆ. ನೋಡಿ ನಾನು ಇದಕ್ಕೆ
ಕಲ್ ಶೇಪ್ ಥರ ಮಾಡಿದ್ನಲ್ಲ, ಅದಕ್ಕೆ ಸಣ್ಣ ಸಣ್ಣದಾಗಿ ಲೀಫ್ ಹಾಕ್ಕೊಳ್ತೀನಿ. ಇದು ರೌಂಡ್ ಲೀಫ್ ಬರುತ್ತೆ. ಇದು 0ಇಂದ 2 ಹೋಗಿ 2ಇಂದ 0 ಹೋಗುತ್ತೆ. ಇದು ಬಾಬಿನ ಥ್ರೆಡ್ ಬೇರೆ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ಹಾಕ್ತಾಯಿದ್ದೆ. ನೋಡಿ ಇವಾಗಿದು ಆ ಕರ್ಲ್ ಶೇಪ್ ಒಂದು ಕಡೆ ಆ ಕಡೆಗೆ ಪ್ಲೈನ್ ಇದ್ದ ಕಡೆ ಬರುತ್ತೆ, ಮತ್ತು ಈ ಕಡೆ ಸ್ಟೋನ್ ಚೈನು ಬಾಲ್ ಚೈನು ಕಡೆ ಬರುತ್ತೆ. ಆಪೋಸಿಟ್ 2 ಸೈಡು ಬರಲ್ಲ, ಒಂದೊಂದು ಸೈಡ್ ಅಷ್ಟೇ ಬರುತ್ತೆ. ಇದು ನೋಡಿ ಈಗೆಲ್ಲ ಫುಲ್ಲು ಫಿನಿಷಿಂಗ್ ಆಯಿತು. ಇನ್ನೊಂದು ಸ್ವಲ್ಪ ಇದೆ. ಇದು ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಫಿನಿಷಿಂಗ್ ಆದಮೇಲೆ. ಇದು ನೋಡಿ ಯಾವ ಥರ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ. ಇಲ್ಲಿಯ ಪುಕ್ಳಲ್ಲೇ ವಿಧ ಥರ ಡಿಸೈನ್ಗಳು ಮಾಡ್ಕೊಳ್ಬೋದು ನಾವು. ನೋಡಿ ಈಗ ಇದು ಕಾಪರ್ ಕಲರು ಥ್ರೆಡ್ ಹಾಕ್ಕೊಳ್ತಾ ಇದ್ದೀನಿ, ಜರಿ ಥ್ರೆಡ್ಡು. ಆ ಕರ್ಲ್ ಶೇಪು ಫಸ್ಟೇ ಒಂದು ರೆಡಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದಲ್ಲ, ಅದ್ರ ಮೇಲೆ ಈಗ 2 ನಂಬರ್ 1.5 ನಂಬರ್ಲಿ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಇದು ಈಗ ಇವಾಗ ಲಾಸ್ಟಲ್ಲಿ ಹಾಕೊಂಡಾಗಿಂದ ನಾವು ಥ್ರೆಡ್ ಏನಾದ್ರೂ ಇವಾಗ ಪಿಂಕ್ ಕಲರ್ ಥ್ರೆಡ್ಡು ಅದ್ರ ಮೇಲೆ ಬಂದಿದ್ರು ಅದು ಕವರ್ ಆಗುತ್ತೆ. ಅದು ನೋಡಿ, ಇದು ಫ್ರಂಟ್ ಬ್ಯಾಕ್ ಇದು ಈ ಥರ ಬಂದಿದೆ ಬ್ಯಾಕು. ಇದು ಫ್ರಂಟ್ ಇದು. ಮತ್ತು ಸ್ಲೀವಿಗೂ ಅಷ್ಟೊಂದು ದೊಡ್ಡ ಲೀಫ್ ಕೊಟ್ಬಿಟ್ಟು ಸುಮ್ಮನೆ ಡಾಟ್ ಇಟ್ಬಿಟ್ಟಿದ್ದೀನಿ. ಅದು ಇವಾಗ ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ಡಿಸೈನ್ ಇದು ಪಿಂಕ್ ಕಲರು ಬ್ಲೌಸ್ ಪೀಸ್. ಇದು ಆರೆಂಜ್ ಯೆಲ್ಲೋ ಕಲರು ಸ್ಯಾರಿ ಪೀಸು. ಅವರು ಬ್ಲೌಸ್ ಕೊಟ್ಟಿರಲಿಲ್ಲ. ಅವರು ಸ್ಯಾರಿ ಪೀಸಲ್ಲೇ ಒಂದು ಸ್ವಲ್ಪ ಬಟ್ಟೆ ಬಿಟ್ಟು ಕಳಿಸಿದ್ರು ಅವರು. ಫಸ್ಟೇ ನಾನು ಇದು ಮಾರ್ಕ್ ಮಾಡ್ಕೊಂಡಿರ್ತೀನಿ, ನನಗೆ ಕಾಣಿಸ್ತಾ ಇರುತ್ತೆ. ಇದು ವೀಡಿಯೋ ಕಾಣಿಸ್ತಾರಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಇನ್ನೊಂದ್ಸತಿ ಮಾರ್ಕಿಂಗ್ ಮಾಡಿಕೊಂಡು ಹಾಕ್ಕೊಳ್ತೀನಿ ನಾನಿದು. ಇದು ನೋಡಿ 2 ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. 2 ಸಲ ಹಾಕ್ಕೊಳ್ತೀನಿ ನಾನು ಇದನ್ನು. ಇದು ಪಿಂಕ್ ಕಲರು ಬ್ಲೌಸ್ ಪೀಸ್. ಇದು ಆರೆಂಜ್ ಯೆಲ್ಲೋ ಕಲರು ಸ್ಯಾರಿ. ಇದು ಸ್ಯಾರಿ ಅವರು ಕೊಡಲಿಲ್ಲ, ಈ ಕಸ್ಟಮರೇ 3 ಬ್ಲೌಸ್ ಮಾಡ್ಕೊಂಡಿದ್ದಾರೆ. ನೋಡಿ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ನೋಡಿ ಇದನ್ನು ನಾನು ಈ ಮಾವಿನಕಾಯಿ ಬಾರ್ಡ್ರ್ ಅಂತಾರಲ್ಲ, ಮಾವಿನಕಾಯಿ ಶೇಪಲ್ಲಿ 1.5 ನಂಬರ್ ಅಷ್ಟು ಅಗಲದಷ್ಟು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಈ ಥರ ನಮಗೇನಾದರೂ ಡಿಸೈನ್ ಬೇಕಂದಾಗ ಈ ಫಾಲ್ದು ವೇಸ್ಟ್ ಕವರ್ ಪೇಪರ್ ಮೇಕಿರುತ್ತಲ್ವ, ಆ ಥರ ಮಾಡಿಕೊಂಡು ಆ ಥರ ಡಿಸೈನ್ ಮಾಡಿಕೊಂಡು ಕಟ್ ಮಾಡಿಕೊಂಡು ನಾವು ಈ ಥರ ಮಾಡ್ಕೊಳ್ಬೋದು. ಇಲ್ಲ ನಾವು ಹಂಗೆ ಡೈರೆಕ್ಟಾಗಿ ಮಾಡ್ತೀವಿ ಅಂದರೆ ಒಂಚೂರು ಹೆಚ್ಚು ಕಮ್ಮಿ ಆಗ್ತದೆ. ಈ ಥರ ಮಾಡೋದ್ರಿಂದ ಕರೆಕ್ಟಾಗಿ ಆ ಶೇಪ್ ಕ್ಲೀನಾಗಿ ಬರುತ್ತೆ. ಅದು ಇದೇ ಥರ ಡಿಸೈನೆಲ್ಲ ನಾವು ಬೇರೆ ಬೇರೆ ಯಾವುದಾದ್ರೂ ಸಹ ಮಾಡ್ಕೊಳ್ಬೋದು. ಡಿಸೈನ್ ಆ ಥರ ಬರ್ಕೊಳ್ಳೋದಾದರೆ ಬರ್ಕೊಳ್ಬೋದು, ಬರ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಏನು ಮಾಡೋದು, ಈ ಥರ ವೇಸ್ಟ್ ಪೇಪರಲ್ಲಿ ಇರುತ್ತಲ್ವ, ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಒಂದು ಮಾಡಿಕೊಂಡ್ರೆ ಸಾಕು. ಒಂದು ಮಾಡಿ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ಡಿಸೈನ್ನ, ಆಮೇಲೆ ನಾವು ಯಾವ ಡಿಸೈನ್ ಬೇಕಾದರೂ ಎಲ್ಲಿಗೆ ಬೇಕೋ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಇದು ಅದು ಫುಲ್ಲು ಮಾವಿನಕಾಯಿ ಬಾರ್ಡ್ ಇರಲಿಲ್ಲ, ಅದು ಶೇಪ್ ಅಷ್ಟೇ ಇತ್ತು. ಆಮೇಲೆ ನಾನು ಅದನ್ನು ಪೆನ್ಸಿಲಲ್ಲಿ ಬರ್ಕೊಂಡೆ ಕ್ಲೀನಾಗಿ. ಇದು ಗೋಲ್ಡ್ ಕಲರಲ್ಲಿ, ಗೋಲ್ಡು ಮತ್ತು ಆರೆಂಜು ಯೆಲ್ಲೋ ಕಲರಲ್ಲಿ 2 ಕಲರ್. ಇದು ಏನು ಮಾಡ್ತೀವಿ, ಇದೆಲ್ಲ ಫಿನಿಷಿಂಗ್ ಆಯಿತು ಗೋಲ್ಡ್ ಕಲರಲ್ಲಿ. ಥ್ರೆಡ್ ಚೇಂಜ್ ಮಾಡಿ ಇದನ್ನು ಫಿಲ್ಲಪ್ ಮಾಡಿಕೊಂಡು ಆ ಸುತ್ತಲೂ ಒಂದೊಂದು ಡಾಟ್ ಇಟ್ಕೊಂಡು ಬರ್ತೀನಿ ನಾನು. ಗುಂಡದಾಗಿ ಲೀಫ್ ಥರ ಸಣ್ಣ ಸಣ್ಣ ಲೀಫ್ ಹಾಕ್ಕೊಂಡು ಬರ್ತೀನಿ ನಾನು. ಇದು ಒಂದು ಡಿಸೈನ್ ಇರಲಿ ಅಂತ ನಾನು ಸ್ವಲ್ಪ ಡಿಸೈನೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ಹಾಕಿದ್ದನ್ನೇ ಸ್ವಲ್ಪ ಹಾಕೋಕ್ಕೆ ನನಗೂ ಇಷ್ಟ ಆಗೋಲ್ಲ, ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಹಾಕ್ತಾಯಿರ್ತೀನಿ ನಾನು. ನೋಡಿ ಇದು ಫುಲ್ ಎಲ್ಲ ಒಂದೊಂದೇ ಲೀಫನ್ನ ಫುಲ್ಲು ಒಳಗಡೆ ಫುಲ್ಲು ಲೋಡಿಂಗ್ ಮಾಡಿ ಮೇಲುಗಡೆ ಸಣ್ಣ ಸಣ್ಣ ಸುತ್ತಲೂ ಒಂದೊಂದು ಲೀಫ್ ಹಾಕ್ಕೊಳ್ತೀನಿ ನಾನು ಇದನ್ನು ಅಷ್ಟೇ ತುಂಬ ಸಿಂಪಲ್ಲಾಗಿತ್ತು. ಅವರು ಸಿಂಪಲ್ಲಾಗಿ ಬೇಕು ಅಂತ ಹೇಳಿದರು, ಹೆವಿ ಗ್ರ್ಯಾಂಡೇನು ಬೇಡ, ಸಿಂಪಲ್ಲಾಗಿ ಇರಲಿ ಅಂತಂದರು. ಅದಕ್ಕೆ ನೋಡಿ ಇದೆಲ್ಲನೂ ಫಿಲ್ಲಪ್ ಮಾಡ್ತಾಯಿದ್ದೀನಿ. ಈ ಕಸ್ಟಮರೇ ಸುಮಾರು 3 ಬ್ಲೌಸೇನೋ ವರ್ಕ್ ಮಾಡಿಸ್ಕೊಂಡಿದ್ದಾರೆ, ಒಂದು 5-6 ಬ್ಲೌಸು ಪ್ಯಾಚ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ. ಅದನ್ನ ವೀಡಿಯೋ ಎಲ್ಲ ನಾನು ಹಾಕಿದ್ದೀನಿ ನಾನು. ಅದು ಇನ್ನೂ ಬ್ಲೌಸಸ್ ಅವ್ರಿಗೆ ಕೊಟ್ಟಿಲ್ಲ. ಅವರು ಶನಿವಾರ ತೊಗೊಂಡೋಗ್ತಾರೆ ಬ್ಲೌಸಸ್ ಎಲ್ಲ. ಅದೆಲ್ಲನೂ ಫುಲ್ಲು ವೀಡಿಯೋ ಮಾಡಿ ಹಾಕ್ತೀನಿ. ಇವರು ಎಷ್ಟು ಅವ್ರದ್ದು ಅಮ್ಮವ್ರದ್ದು ಒಂದು 4 ಬ್ಲೌಸು, ಇವ್ರದ್ದೊಂದು 5 ಬ್ಲೌಸು,
ಮತ್ತು ಒಂದು ಗೌನು, ಒಂದು ಡ್ರೆಸ್ಸು, ಇನ್ನೊಂದು ಮಿಡಿನು ಸ್ಕರ್ಟು ಆ ಥರ ಎಲ್ಲ ಹೊಲ್ಸ್ಕೊಂಡಿದ್ದಾರೆ. ಅದು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಇವರು ಒಬ್ಬರೇ ಎಷ್ಟು ಬಟ್ಟೆ ಹೊಲ್ಸ್ಕೊಂಡಿದ್ದಾರೆ ಅಂತ. ನೋಡಿ ಇದೆಲ್ಲ ಫಿನಿಶಿಂಗ್ ಆಯಿತು. ಮತ್ತು ಅದು ಸೆಂಟ್ರಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬೇಕಿತ್ತು. ಅದಕ್ಕೆ ನಾನೇನು ಮಾಡಿದೆ, ಕರ್ಲ್ ಶೇಪ್ ಥರನೇ ಆ ಕಡೆಗೊಂದು ಕರ್ಲು ಈ ಕಡೆಗೊಂದು ಕರ್ಲು ಆ ಥರ ಮಾಡಿಕೊಂಡೆ. ಲೀಫ್ ನೇಲ್ ಹಾಕೋದು ಬೇಡ, ಸ್ವಲ್ಪ ಚೇಂಜಸ್ ಏನಾದರೂ ಇರಲಿ ಅಂದ್ಬಿಟ್ಟು ನಾನು ಇದನ್ನು ಗೋಲ್ಡ್ ಕಲರಲ್ಲೇ ಹಾಕ್ಕೊಳ್ತೀನಿ. ಫಸ್ಟು ನಾನು ಅದನ್ನು ಇದು ಸ್ಯಾರಿ ಕಲರಲ್ಲೇ ಹಾಕ್ಕೊಂಡೆ ಒಂಚೂರು. ಆಮೇಲೆ ಚೆನ್ನಾಗಿ ಕಾಣಲಿಲ್ಲ ಅದು. ಆಮೇಲೆ ಏನು ಮಾಡಿದೆ, ನಾನು ಸರಿ ಗೋಲ್ಡ್ ಕಲರಲ್ಲೇ ಹಾಕ್ಕೊಂಡೆ. ಇದು ಡಿಸೈನು ಏನಾದರೂ ಮಾಡ್ತಾ ಇರಬೇಕಾದ್ರೆ ಥ್ರೆಡ್ಡು ತುಂಬ ಖಾಲಿ ಆಗಿಬಿಡ್ತದೆ. ಅದು ಸ್ವಲ್ಪ ಮಾಡೋಷ್ಟಾಗಿ ಥ್ರೆಡ್ ಖಾಲಿ ಆಗಿಬಿಟ್ಟಿರ್ತದೆ. ತಿರ್ಗಾ ತೆಗೆದು ಹಾಕೋದು ಆ ಥರ ಆಗ್ತದೆ. ಇದು ನೋಡಿ ಡಿಸೈನ್ ಇದು ನಾನು ಒಂದು ಸತಿಗೆ ಮಂದವಾಗಿ ಹಾಕ್ಕೊಂಡ್ಬಿಡ್ತೀನಿ ಅದು ಸ್ಟಿಚಿಂಗು ಫುಲ್ ಫಿನಿಶಿಂಗ್ ಆಗೋವರೆಗೂ. ನಾನು ಅದಾದಮೇಲೆ ಸ್ವಲ್ಪ ಪ್ಲೇನ್ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ನಾನು ಮೊದಲೇ ರೆಡಿ ಸ್ಟಿಚಿಂಗ್ ಹಾಕ್ಕೊಂಡಿರ್ತೀನಲ್ವ, ನೆಕ್ ಡಿಸೈನ್ದು 2ನೇ ನಂಬರ್ ಇಟ್ಕೊಂಡು ಅದಕ್ಕೆ ಪಕ್ಕದಲ್ಲೇ ನಾನು 2 ಬಾಲ್ ಚೈನ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ. ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಥರ ಡಿಸೈನ್ಗಳನ್ನ ನಾವೇ ಸ್ವಲ್ಪ ಹಾಕ್ಕೊಳ್ತಾ ಇರಬೇಕು. ಹಾಕಿ ಡಿಸೈನ್ಗಳನ್ನೇ ಅಂದರೆ ಹಾಕ್ಕೊಳ್ಬಾರ್ದು. ಚೇಂಜಸ್ ಮಾಡಿದಾಗ ನಮಗೂ ಕೈ ಸ್ವಲ್ಪ ಸೆಟ್ ಆಗುತ್ತೆ. ಯಾವ್ದು ಮಾಡೋಕ್ಕೂ ನಾವು ರೆಡಿ ಅನ್ನೋ ಥರ ಮಾಡ್ಕೊಳ್ಬೋದು. ಇಲ್ಲ ಒಂದೇ ಥರ ಹಾಕ್ತೀನಿ ಅಂದಾಗ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಹಾಕ್ತೀರಿ. ಇವಾಗ ನಾವು ಡಿಫ್ರೆಂಟಾಗಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಕಸ್ಟಮರು ನಮಗೆ ಯಾವ್ದಾದ್ರು ಡಿಸೈನ್ ತೋರಿಸಿ ಮಾಡಿ ಅಂದಾಗ ಮಾಡೋ ಕೆಪಾಸಿಟಿ ನಮಗೆ ಆಗ ಬರುತ್ತೆ. ಅದು ಇಲ್ಲ ನನಗೆ ಬರಲ್ಲ ಅಂದರೆ ಆಗಲ್ಲ. ಏನಂದರೆ ಕಸ್ಟಮರ್ ನೆಕ್ ಡಿಸೈನ್ ತೋರಿಸಿದಾಗ ಅದನ್ನು ಟ್ರೇಸಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಅದು ಬರ್ಕೊಂಡು ಇಟ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಕಲರ್ ಕಾಂಬಿನೇಷನ್ನು ಯಾವ್ದು ಬೇಕೋ ಹಾಕ್ಕೊಂಡು ಮಾಡ್ಕೊಳ್ಬೋದು. ಆ ಥರ ಇರುತ್ತೆ ಇದು ಡಿಸೈನ್ಗಳಿವು. ಸ್ವಲ್ಪ ಚೇಂಜಸ್ಗಳು ಡಿಸೈನ್ಗಳನ್ನೇ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಕೈ ಸೆಟ್ ಮಾಡಿ ಇಟ್ಕೊಳ್ಳಿ. ಹೊಸದಾಗಿ ಕಲಿತಿರೋರು ಅದಾದಮೇಲೆ ಅವ್ರು ಸೆಟ್ ಮಾಡಿಟ್ಕೊಂಡ್ಮೇಲೆ ಕಸ್ಟಮರ್ ನಿಮಗೆ ಯಾವ ಡಿಸೈನು ಮಾಡಿಕೊಡು ಅಂತ ಫೋಟೋ ತೋರಿಸಿದ್ರು ನಾವು ಆ ಥರ ಮಾಡಬೇಕು. ಆ ಥರ ಇರುತ್ತೆ ನೋಡಿ. ಫುಲ್ ಎಲ್ಲ ರೆಡಿ ಆಗಿದೆ ಇದು. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.